ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮ್ಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮ್ಯಾಗಿ ನಾನು ಆ್ಯಕ್ಚುಲಿ ಮಾಡಿಕೊಡಲ್ಲ ಮಕ್ಕಳಿಗೆ. ಅವರೇನೋ ಒಂದು ಸಲ ಮಾಡಿಕೊಡೋದಿದ್ದಕ್ಕೆ ಮಾಡಿಕೊಟ್ಟೆ ಅಷ್ಟೇ. ಅದನ್ನು ಹೆಲ್ದಿಯಾಗಿ ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿ ಈ ವ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು 3 ಪ್ಯಾಕೆಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಾನು ಒಂದು ಈರುಳ್ಳಿ ಮತ್ತು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಯಾಕೆಂದರೆ ಟೇಸ್ಟಿಂಗ್ ಪೌಡರಲ್ಲಿ ಎಲ್ಲ ಇರುತ್ತೆ. ನಾವು ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಾನು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೊಂಚೂರು ಹಾಕ್ಕೊಬೋದು. ನಾನು ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ನೀವು ಬಟಾಣಿ ಮತ್ತು ಕ್ಯಾಪ್ಸಿಕಮ್ಮು ಬೇಕಾದರೆ ಹಾಕ್ಕೊಬೋದು. ನಾನು ಇವೆರಡು ಅಷ್ಟೇ ಇದ್ದಿದ್ದಕ್ಕೆ ನಾನು ಇದನ್ನೇ ಹಾಕ್ಬಿಟ್ಟು ಹೆಲ್ದಿಯಾಗಿ ಮಾಡಿಕೊಟ್ಟೆ. ಯಾವಾಗಾದರೂ ಒಂದು ಸಲ ಮಕ್ಕಳು ಕೇಳಿದಾಗ ಮಾಡಿಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಈ ಥರ ಮಾಡಿಕೊಟ್ರೆ ನಮಗೂ ಒಂಥರ ಸಮಾಧಾನ. ತರಕಾರಿ ಎಲ್ಲ ಇರುತ್ತೆ, ಒಂದಿನ ತಿನ್ನಲಿ ಅಂತ. ನಾನು ಜಾಸ್ತಿ ಮಾಡಿಕೊಡೋದಿಲ್ಲ, ಜಾಸ್ತಿ ದಿನದಿಂದ ಕೇಳ್ತಾಯಿದ್ರು ಅಂತ ಇದೊಂದು ಸಲ ಮಾಡಿಕೊಟ್ಟಿದ್ದೆ ಅಷ್ಟೇ. ನೋಡಿ, ಇದಕ್ಕೆ ನಾನು ಬೀನ್ಸು ಮತ್ತು ಕ್ಯಾರೆಟ್ ಹಾಕಿದೆ, ಸಣ್ಣದಾಗಿ ಹಚ್ಚಿದ್ದೀನಿ. ತರಕಾರಿ ಹಾಕಿ ಮಾಡೋದ್ರಿಂದ ಮಕ್ಕಳು ತಿಂದ್ರೂ ಸ್ವಲ್ಪ ಓಕೆ ಪರವಾಗಿಲ್ಲ ಒಂದು ಸಲ ಕೊಟ್ಟರೆ ಅಂತ ನಾನು ಮಾಡಿಕೊಟ್ಟೆ ಅಷ್ಟೇ. ನೋಡಿ, ಈಗ ಇದು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ನೀವು ಜಾಸ್ತಿ ನೀರು ಹಾಕ್ಕೊಂಡು ತೆಳುವಾಗಿ ಬರುತ್ತೆ. ಇಲ್ಲಾಂದರೆ ಮೀಡಿಯಮ್ ಆಗಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೋದು. ನಾನು ಎಲ್ಲ ಈ ಥರ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಂಗಂಗೆ ಇದ್ರೆ ಉದ್ದ ಇರುತ್ತೆ, ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಥರ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನು ಹಾಕ್ಬಿಟ್ಟು 3 ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು. ಅದರಲ್ಲೇ ಟೇಸ್ಟಿಂಗ್ ಪೌಡರ್ ಇತ್ತಲ್ಲ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇದನ್ನು ಸ್ವಲ್ಪ ಕುದಿ ಬರ್ತಾರಂಗೆ ಹಂಗೆ ಟೇಸ್ಟಿಂಗ್ ಪೌಡ್ರ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಒಂದು 5 ನಿಮಿಷಕ್ಕೆ ಇದು ರೆಡಿ ಆಗಿಬಿಡುತ್ತೆ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಮುಂದೆ ಇರಲಿ, ಸ್ವಲ್ಪ ತಿಳಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀವಿ. ನೀವು ಕಮ್ಮಿ ಬೇಕಾದ್ರೂ ಹಾಕ್ಕೊಬೋದು. ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವಾಗಾದರೂ ಒಂದು ಸತಿ ಬೇಜಾರಾದಾಗ ಈ ಥರ ಟ್ರೈ ಮಾಡಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ವಿಡಿಯೋ ನೋಡಿ ಹೇಗಿತ್ತು ಅಂತ ತಿಳಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಇದನ್ನು ಈಗ ಟೇಸ್ಟಿಂಗ್ ಪೌಡ್ರು ಅದರಲ್ಲೇ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಷ್ಟೆ. ಇದನ್ನು ಚೆನ್ನಾಗಿ ತಟ್ಟೆ ಮುಚ್ಚಿಬಿಟ್ಟು ಅದು ಕುದಿಸ್ಬೋದು. ಹಂಗೆ ಓಪನ್ ಆಗೋನು ಕುದಿಸಿದ್ರೆ ಇದು ರೆಡಿ ಆಗುತ್ತೆ. ನೋಡಿ, ಇದು ಆಗ್ತಾಯಿದೆ. ಈ ಥರ ಮಾಡಿಕೊಡಿ ಒಂದ್ಸಲಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಇದನ್ನು ಕುದಿಸ್ಕೊಂಡ್ರೆ ಇದು ರೆಡಿ ಆಯಿತು. ನೋಡಿ, ಈಗ ಇದು ರೆಡಿ ಆಗಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ನಾನು ತಿಂದೆ ಒಂದು ಸ್ವಲ್ಪ ಹೆಂಗಿತ್ತು ಅಂತ. ಒಂದ್ಸಲ ಯಾವಾಗಾದರೂ ಮಕ್ಕಳಿಗೆ ಬೇಜಾರಾದಾಗ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ರೆಡಿ ಆಗಿದೆ. ನೋಡಿ, ಇದನ್ನು ಬೌಲಲ್ಲಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಒಂದ್ಸಲ ಈ ಥರ ಟ್ರೈ